ರಾಸಲೀಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ಪ್ರಜ್ವಲ್ ರೇವಣ್ಣಗೆ ಮನೆ ಊಟ ಕೊಡಿ ಅಂತ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಪ್ರಜ್ವಲ್ ರೇವಣ್ಣ ಕೂಡ ಇದೇ ಪರಪ್ಪನಗ್ರಹಾರದಲ್ಲಿದ್ದಾರೆ. ಅವರಿಗೂ ಕೂಡ ಊಟದ ವಿಚಾರದಲ್ಲಿ ತೊಂದರೆ ಇತ್ತು. ಈಗ ಅವರಿಗೆ ಮನೆ ಊಟ ಕೊಡೋದಕ್ಕೆ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಪರಪ್ಪನಗ್ರಹಾರದಲ್ಲಿದ್ದಾರೆ ಮಾಜಿ ಸಂಸದರು ಪ್ರಜ್ವಲ್ ರೇವಣ್ಣ. ಮನೆ ಊಟಕ್ಕೆ ಹಲವು ಬಾರಿ ಪ್ರಜ್ವಲ್ ರೇವಣ್ಣ ಮನವಿ ಮಾಡಿಕೊಂಡಿದ್ರು. ಜೈಲಿನ ಊಟ ಮಾಡೋದಕ್ಕಾಗೋದಿಲ್ಲ ಅಂತ ಗೋಳಾಡ್ಕೊಂಡಿದ್ರು. ಈಗ ಅವ್ರಿಗೆ ಮನೆ ಊಟ ಕೊಡೋದಕ್ಕೆ ಕೋರ್ಟ್ ಅಸ್ತು ಅನ್ನಿದೆ. ನಾಳೆ ದರ್ಶನ್ ಕತೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಬಂದಾಗಲೇ ಈಗ ಪ್ರಜ್ವಲ್ ರೇವಣ್ಣ ಅವರ ಕತೆ ನಾಳಿನ ಜಡ್ಜ್ ಆದೇಶದ ಒಂದು ರೀತಿ ಕೈಗನ್ನಡಿ ರೀತಿ ಕಾಣ್ತಾ ಇದೆ. ಇವತ್ತು ಪ್ರಜ್ವಲ್ ರೇವಣ್ಣ ಅವ್ರಿಗೆ ಮನೆ ಊಟ ಕೊಡೋದಕ್ಕೆ ಕೋರ್ಟ್ ಅಸ್ತು ಅನ್ನಿದೆ. ಪ್ರಜ್ವಲ್ ರೇವಣ್ಣ ಕೂಡ ಜೈಲಿನ ಊಟ ಬೇಡ, ಜೈಲಿನ ಊಟ ಆಗೋದಿಲ್ಲ, ತಿನ್ನೋದಕ್ಕಾಗಲ್ಲ ಅಂತ ಗೋಳಾಡಿದ್ರು. ನೋಡಿ, ಸಾಮಾನ್ಯವಾಗಿ ಪ್ರತಿದಿನ ಏನೇನೋ ತರಿಸ್ಕೊಂಡು ಹೇಗಾಗೋ ಎಲ್ಲೆಲ್ಲೋ 5 ಸ್ಟಾರು 7 ಸ್ಟಾರ್ ಹೋಟೆಲಲ್ಲಿ ಊಟ ಮಾಡುವಂಥವ್ರು ಏಕಾಏಕಿ ನೀವು ಜೈಲು ಊಟಕ್ಕೆ ಅಡ್ಜಸ್ಟ್ ಆಗಿಬಿಡಬೇಕು ಅಂದ್ರೆ ಆಗ್ತಾರಾ? ಅವ್ರಿಗಾಗಿರಲಿಲ್ಲ, ಸಾಧ್ಯ ಆಗಿರಲಿಲ್ಲ, ಮತ್ತು ಅವರ ಆರೋಗ್ಯ ಕೂಡ ಅದಕ್ಕೆ ಹೊಂದ್ಕೊಂಡಿರಲಿಲ್ಲವಂತೆ. ಹಾಗಾಗಿ ಕೋರ್ಟ್ನಲ್ಲಿ ಆರೋಗ್ಯದ ವಿಚಾರವನ್ನು ಮುಂದಿಟ್ಟು ಪ್ರಜ್ವಲ್ ರೇವಣ್ಣ ಕೂಡ ಮನವಿ ಮಾಡ್ಕೊಂಡಿದ್ರು, ಗೋಳಾಡೇ ಬಿಟ್ಟಿದ್ರು, ನನಗೆ ಜೈಲು ಊಟ ಆಗಲ್ಲ ಅಂತ. ಫೈನಲಿ ಈಗ ಮನೆ ಊಟಕ್ಕೆ ಅಸ್ತು ಅನ್ನಿದೆ ಕೋರ್ಟ್. ಹಾಗಾಗಿ ಪ್ರಜ್ವಲ್ ರೇವಣ್ಣಂಗೆ ಇವತ್ತಿನಿಂದ ಮೊದಲ್ಗೊಂಡು ಮನೆ ಊಟ ಕೊಡೋದಕ್ಕೆ ತೊಂದರೆ ಇಲ್ಲ.